ಸರ್ ನಮಸ್ಕಾರ ಸರ್, ಯಾವುದು ಗ್ರಾಮ ಇದು? ಯಾಚನಹಳ್ಳಿ. ಇದಕ್ಕೆ ಇಲ್ಲಿರುವಂಥ ಜಮೀನಿಗೆ ಏನಂತಾರೆ ಸರ್? ಏನು ಯಾವ ಜಮೀನು ಅಂತ ಕರೀತಾರೆ? ಇಲ್ಲಿ ಯಾವುದೋ ಒಂದು ತಿಟ್ಟು ಗಿಟ್ಟು ಅಂತಲ್ಲ ಆ ಥರ? ಹಾಂ ಹಾಂ, ಓಕೆ. ಈಗ ಏನು ಸಮಸ್ಯೆ ಸರ್ ಈಗ ಇಲ್ಲಿ? ಇಲ್ಲಿ ಒಂದು ಕೊಳ ಇತ್ತು. ಕೊಳದಿಂದ ಜನಗಳು ಸಾರ್ವಜನಿಕರು ಹಿಂದೆ ನಾವು ಊಟಕ್ಕೆ ಮುಂದಾಗಿ ಚಿಕ್ಕವರಿಂದ ನೀರು ತಗೋತಿರಂತ. ಕುಡಿಯೋ ನೀರು ತಗೊಂಡಿದ್ರು, ಕುಡಿಯೋ ನೀರು ಯೂಸ್ ಮಾಡ್ಕೊಂಡು ಮಾಮೂಲಿ. ಆನಂತರ ಊರುಗಳಲ್ಲಿ ವಾಟರ್ ಬಾಟಲ್ ಸಪ್ಲೈ ಆಯಿತು. ಆನಂತರ ಬಿಟ್ಬಿಟ್ರು. ಓಕೆ. ಅದು ಏಕ ವಯಸ್ಸಿನ ಕಾಲದಲ್ಲಿ ಸ್ಕಿಚ್ಚಲ್ ಆಯ್ತು ಅಂತ ಹೇಳ್ಬಿಟ್ಟು ಈಗ ಅಡ್ಡ ಬಂದವರು ಅವರು ಓಣಿ ತರಕ್ಕೆ ಬಂದಿದ್ದಾರೆ. ಇದನ್ನ ಅನುಕೂಲ ಎಷ್ಟು ಜನಕ್ಕೆ ಆಗುತ್ತೆ ಸರ್? ರಸ್ತೆ ಮಾಡ್ಕೊಡಿ, ಕೆಳಗಿಂದ ಹೊರನೇ ಆಗಲಿ ಮೇವನೇ ಆಗಲಿ ಒಂದು ಸೊಪ್ಪು ಸದ ಏನೇ ತಿರ್ಬೇಕಾದ್ರು ಒಂದು ಗಾಡಿ ಕಟ್ಟ ಬಿಡ್ಬೇಕು ಅಂತ ಬಿಡ್ಬೇಕಾದ್ರು ಎಲ್ಲ ಹಿಂಸೆ ಇರುತ್ತೆ. ಗದ್ದೆ ಮೇಲೆ ಹಿಂಗೆ ಯಾರು ಗದ್ದೆ ಬೇಕು ಅವ್ರ ಗದ್ದೆ ಮೇಲೆ ಕಿತ್ತು ಹೊಡಿದ್ರೆ ಬೇಡ, ರೋಡ್ನೇ ಮಾಡ್ಕೊಡಿ ನಮ್ಗೆ ಅಚ್ಚುಕಟ್ಟಾಗಿ. ಹೆಂಗೆ ಬರುತ್ತೆ ಬಂದರೆ ರೋಡ್ ಹೆಂಗೆ ಬರ್ಬೋದು? ಮೋಸ್ಟ್ಲಿ ಸೈಟ್ ಹೋಗಿ ಹೊಸಬಾಗಿ ಆದಿ ಗದ್ದೆ ಗಂಟು ಆಯ್ತದೆ. ಹಾಂ ಹಾಂ. ಎಷ್ಟು ಅಡಿ ರೋಡ್ ಬರುತ್ತೆ? ಎಷ್ಟು ಅಗಲ ಬರುತ್ತೆ ರೋಡ್? 6 ಅಡಿ ಅಂತ ಹೇಳೋರು ಇಲ್ಲಿ ಸ್ಕೆಚ್ಚಲ್ಲಿ. ಹಾಂ ಹಾಂ. ಒತ್ತುವರಿ ಬೇಕಾದ್ರೆ 1 ಅಡಿ 2 ಅಡಿ ಬಿಡಿಸ್ಕೊಂಡು ಒಂದು ಬೆಸ್ಟ್ ಗಾಡಿ ಹೊಡೆಯೋಷ್ಟು ಜಾಗ ಮಾಡಿ ಎಲ್ಲರಿಗೂ ಅನುಕೂಲ ಆಗುತ್ತೆ. ಎಷ್ಟು ಎಕರೆ ಜಮೀನು ಇದೆ ಸರ್ ಇಲ್ಲಿ? ಇಲ್ಲಿ ಒಂದು ಅಂದಾಜೊಂದು 25 ಎಕರೆ ಬರ್ಬೋದು. 25 ಎಕರೆ ಅವ್ರಿಗೆಲ್ಲ ಅನುಕೂಲ ಆಗುತ್ತೆ. ತೊಂದರೆ ಆಗೋರು ಎಷ್ಟು ಜನಕ್ಕೆ ಆಗ್ಬೋದು ಅಂದಾಜು? ತೊಂದರೆ ಈಗ ಜಮೀನೆಲ್ಲ ಅಕ್ಕಪಕ್ಕ 1 ಅಡಿ 2 ಅಡಿ ಬಿಟ್ಕೊಡಿ ಅಂತ ಕೇಳಿದ್ರೆ ಅವ್ರಿಗೂ ಸ್ವಲ್ಪ ತೊಂದರೆ ಆಗ್ಬೋದು ಅಷ್ಟೇ. ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಅವರು ಗಾಡಿ ಹೊಡಿಯಬೇಕಲ್ಲ. ಏನು ಸರ್ಕಾರಿ ಜಮೀನು ಏನು ಒತ್ತುವರಿ ಇದೆ ಅದನ್ನ ಬಿಟ್ಕೊಡಿ ಅಂತ ಕೇಳ್ತಾ ಇದ್ದೀರಾ ನೀವು ಎಲ್ಲರ ಪರವಾಗಿ? ಇಲ್ಲ ಸರ್, ಇರೋದು 6 ಅಡಿ ಜಮೀನು ಅಷ್ಟೇ. 6 ಅಡಿ ಕಾಲೇಜ್ ಐತೆ. ಸ್ವಲ್ಪ ಎಟಕ್ ಮುಡುಗಿಗೆ ಬರುಕ್ ಹೋಗಕ್ಕೆ ಅನ್ಕೊ 1 ಅಡಿ ಎಡ್ಸ್ಕೊಡಿ ಅಂತ. ಒಟ್ಟಲ್ಲಿ 100 ಜನಕ್ಕೆ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ. ಎಷ್ಟು ವರ್ಷದಿಂದ ಈ ಸಮಸ್ಯೆ ಇತ್ತು? ಇದು ಸಮಸ್ಯೆ ನಾವೇ ಹುಟ್ಟಿರಲಿಲ್ಲ ಅಂದ್ರೆ ಒಂದು 50-60 ವರ್ಷದಿಂದ ಸಮಸ್ಯೆ ಅದು ಇವಾಗ ಬಗೆಹರಿತಾ ಇದೆ. ಯಾರನ್ನ ವಿರೋಧ ಇದೆಯಾ ಇದ್ರ ವಿಚಾರವಾಗಿ? ವಿರೋಧ ಯಾರು ಇಲ್ಲ ಇಲ್ಲಿ, ಯಾರು ಇಲ್ಲ. ಒಳ್ಳೆ ಬಿಟ್ಕೊಡಕ್ಕೆ ಹೇಳುವವ್ರೆ ಜನಕಾಲ ಸಾರ್ವಜನಿಕರು ತಿರುಗಾಡೋಕ್ಕೆ ತೊಂದರೆ ಇಲ್ಲ, ಇದು ಮಾಡ್ಕೊಳ್ಳಿ ಅಂತ ಹೇಳವ್ರೆ. ತಮ್ಮ ಪರಿಚಯ ಸರ್? ನಾವು ಕೆಳಗಡೆ ಇರೋದು ಎಲ್ಲ ಅನುಕೂಲ ಆಗುತ್ತೆ ಸರ್. ಎಲ್ಲ ಬಂದಿರೋದು ತುಂಬ ಹಳೇದು ಇದು. ಹೊಲದ ಬೈಲಿದ್ದಂಥ ಆಗಿರೋಂಥದ್ದು. ಈಗ ಅದನ್ನ ಮತ್ತೊಮ್ಮೆ ತೆರವು ಮಾಡೋಕ್ಕೆ ಅವಕಾಶ ಮಾಡಿ ಈಗ ತಹಸೀಲ್ದಾರ್ ಎಲ್ಲ ಮಾಡಿದ್ದಾರೆ. ಸಾರ್ವಜನಿಕರು ಓಕೆ. ಹಾಗಾಗಿ ಓಣಿತರು ಒಳ್ಳೇದೇ, ಎಲ್ರಿಗೂ ಒಳ್ಳೇದು. ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ? ಇದು ಒಂದು 100 ಜನಕ್ಕೆ ಅನುಕೂಲ ಆಗುತ್ತೆ. ಹಾಂ ಹಾಂ. ಈಗ ಮೊದಲೆಲ್ಲ ಫಸ್ಲು ಬೇರೆ ಬೇರೆ ಜಮೀನು ಮೇಲೆ ತಗೊಂಬರ್ತಾ ಇದ್ರಿ ವಿಶ್ವಾಸ ಇಟ್ಕೊಂಡು. ಎಲ್ಲ ಮೇಲ್ಗಿಂದ ಕಟಿಂಗ್ ಆದಂಗೆಲೆ ಹೆಂಗೆ ಹೋಗುತ್ತೆ, ಹಿಂಗೆ ಯಾರ್ಯಾರು ಕೂಳೆ ಮಾಡ್ತಾರೆ ಹಾಗೆ ಹಿಂಗೆಲೆ ಒಂದು ಕಡೆ ನೀವು ಕೂಡ ಹಿಂಬಾರದಲ್ಲಿ ತಾವು ಕೂಡ ಓಡಾಡ್ತಾ ಮಾಡ್ತಾ ಇದ್ರಿ. ಮಾಡ್ಕೊಳ್ತಾ ಇದ್ವಿ. ತಮಗೂ ಕೂಡ ಒಂದು ಮಾಡಲೇಬೇಕು ಒಂದು ಆಸೆ ಇತ್ತು. ಹೌದು ಸರ್, ಇದರಲ್ಲಿ ತುಂಬ ದಿನದಲ್ಲೇ ಮಾಡಬೇಕು ಅಂತೇನು ಮಾಡಿ ಅದು ರೆಕಾರ್ಡ್ ಮಾಡಿ ಮಧ್ಯಂತರ ನಿಂತಿದ್ದಂಥದ್ದು. ಹಾಗಾಗಿ ಈಗ ಪೂರ್ಣ ಪ್ರಮಾಣವಾಗಿ ಮಾಡಲೇಬೇಕು. ಯಾರನ್ನ ತೊಂದರೆ ಆಗಿರೋರು ಇದ್ದಾರಾ? ಇಲ್ಲ ಸರ್, ತೊಂದರೆ ಆಗಿರೋರು ಯಾರಿಗೂ ಇಲ್ಲ, ಇಲ್ಲಿ ಏನೂ ಇಲ್ಲ, ಎಲ್ರಿಗೂ ಅನುಕೂಲ ಆಗ್ತಾ ಇದೆ. ಹಾಗಾಗಿ ಒಳ್ಳೇದು ಮಾಡೋದ್ರಿಂದ ಒಳ್ಳೇದು. ಮಾಡೋದು ಏನು ತೊಂದರೆ. ಹಾಂ ಹಾಂ. ತಾಲೂಕು ಆಡಳಿತ ನಿಮಗೆ ಸ್ಪಂದಿಸ್ತಾ ಇದೆ. ಹೌದು ಸರ್. ತಮ್ಮ ಪರಿಚಯ? ಸಿದ್ದರಾಜು ಎಸ್ ಸರ್. ಓಕೆ ಓಕೆ. ಹಾಗಾಗಿ ಇದು ತುಂಬ ವರ್ಷಗಳ ಹೋರಾಟ ಇದು. ಹೌದು ಸರ್, ಹೊಲದ ಭೂಮಿ ಇದ್ದು ಹೋರಾಟವೇ. ಹಾಂ ಹಾಂ. ಆದರೆ ನಮ್ಮ ಚಿಕ್ಕಪ್ಪರು ತಪ್ಪು ಮಾಡಿ ಅವ್ರು ಬೇಡ ಅಂದ್ಬಿಟ್ಟು ಅವರೇ ಕ್ಯಾನ್ಸಲ್ ಮಾಡಿದ್ರು. ಈಗ ಎಲ್ಲ ಅನುಕೂಲ ಆಗ್ತಾ ಇದೆ. ಈಗ ಎಲ್ಲ ಅನುಕೂಲ ಆಗ್ತಿದೆ. ಅತಿ ಬೇಗ ಇದನ್ನು ತೆರವು ಮಾಡಿ ಸಾರ್ವಜನಿಕ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ತೀರಾ? ಅನುಕೂಲ ಮಾಡಬೇಕು ಅಂತ ತಹಸೀಲ್ದಾರ್ ನಾನು ಮಾತಾಡ್ತೀನಿ. ಓಕೆ, ಥ್ಯಾಂಕ್ ಯು. ಹೇಳಿ, ತಾವು ಮೂಲ ಸಂಘಟನೆಯಲ್ಲಿ ಹೋರಾಡ್ತಿರೋವಂಥವ್ರು ಏನು ಹೇಳ್ತೀರಾ? ಮುಖ್ಯವಾಗಿ ಸಾರ್ವಜನಿಕರು, ನಿಮ್ಮ ರೈತರು, ಹಿಡುವಳಿದಾರರು. ತುಂಬ ತೊಂದರೆ ಆಗಿತ್ತು. ನಾನು ಒಂದು 14 ವರ್ಷದಿಂದ ಜಮೀನು ತಗೊಂಡು ತುಂಬ ತೊಂದರೆ ಆಗಿತ್ತು. ಈಗ ನಮಗೆ ಎಲ್ಲ ಸೇರಿ ಎಲ್ಲ ಜಮೀನವರು ಭಾರಿ ಒಳ್ಳೆ ಕೆಲಸ ಮಾಡಿಕೊಟ್ಟವ್ರೆ. ನಮ್ಗೆ ತುಂಬ ಅನುಕೂಲ ಮಾಡಿಕೊಟ್ಟವ್ರೆ. ಹಂಗಾಗಿ ನಮ್ಗೆ ಈ ರೈತ ಅಧಿಕಾರಿಯವರು ಭಾರಿ ಹೇಳಿ ಟೈಮ್ಗೆ ಕೆಲಸ ಮಾಡಿಕೊಡ್ತಾರೆ. ಒಳ್ಳೆ ಕೆಲಸ ಅಲ್ಲ, ಮಾಡ್ಕೊಳ್ಳಿಲ್ಲ. DSS ಇದ್ದೀರಾ, ಮತ್ತು ಅಧಿಕಾರಿಗಳಿಗೆ ಕೇಳೋಂಥ ಕೆಲಸ ಮಾಡ್ತಾ ಇದ್ದಾರೆ. ತಾವೆಲ್ಲ ರೈತ ಸಂಘಟನೆ ಇದ್ದೀರಲ್ಲ, ಹಲವಾರು ಹೋರಾಟಗಳು ಮಾಡಿ ಬೇರೆ ಕಡೆನೂ ಕೂಡ ಜಮೀನು ಒತ್ತುವರಿ ಮಾಡೋದನ್ನ ಬಿಟ್ಕೊಟ್ಟಿದ್ದೀರಾ, ಸಾರ್ವಜನಿಕ ಕೆಲಸ ಮಾಡ್ತಾಯಿದ್ದೀರಾ. ಹಾಗಾಗಿ ಇವತ್ತು ಕೂಡ ಒಳ್ಳೆಯದಾಗಿದೆ ನಿಮಗೆ. ಏನು ಹೇಳ್ತೀರಾ ತಾಲೂಕು ಆಡಳಿತಕ್ಕೆ ಈ ವಿಚಾರವಾಗಿ? ಒಳ್ಳೆ ಕೆಲಸ ಮಾಡ್ಕೊತಾರೆ ಅಂತ ಹೇಳ್ತೀನಿ ಸರ್. ಹಾಗಾಗಿ ಅನುಕೂಲ ಆಗಿದೆ. ಇದು ತಲಾಂತರದಿಂದ ಬಂದಿರೋಂಥದ್ದು ಸಮಸ್ಯೆ, ಅದು ಇವತ್ತು ನಿವಾರಣೆ ಆಗ್ತಾಯಿದೆ. ಓಕೆ. ಆಮೇಲೆ ಇನ್ನೊಂದಷ್ಟು ಈಗ ದೊಡ್ಡ ಭೂ ಉಳಿದರಿಗೆ ಕೆಲವೊಂದು ವಿಚಾರಗಳು ಲೆಕ್ಕ ಹಾಕೊಂಡ್ರೆ ಬೇರೆ ಬೇರೆ ಗ್ರಾಮದಲ್ಲಿ ಇನ್ನೂ ಬೇಕಾದಷ್ಟು ಸಮಸ್ಯೆ ಇದೆ. ತಾವು ಕೂಡ ಹೋರಾಟ ಎಲ್ಲ ಮಾಡ್ತಾ ಇದ್ದೀರಾ. ಉದಾಹರಣೆಗೆ ಹನುಮಳ ಗ್ರಾಮದ್ದು ಅದು ಓಣಿ ಒತ್ತುವರಿ ಆಯಿತು. ಹಾಂ. ಅದೂ ಕೆಲವೊಂದು ಕಗ್ಗಂಟಿದೆ, ಅದು ಕೂಡ ತೆರವು ಮಾಡಬೇಕು ಅಲ್ವೇ? ಸಾರ್ವಜನಿಕರಿಗೆ ಅನುಕೂಲ ಆಗೋ. ಓಕೆ, ಥ್ಯಾಂಕ್ ಯು. ಯಜಮಾನ್ರ ನಮಸ್ಕಾರ. ಯಾವ ಊರು ಗ್ರಾಮ ಇದು? ಯಾಚನಹಳ್ಳಿ ಗ್ರಾಮ. ಏನು ಈ ಭೂಮಿ ಜಮೀನಿಗೆ ಏನಂತ ಕರೀತಾರೆ ಇಲ್ಲಿ?
ನೀರಾವರಿ ಜಮೀನಿಗೆ ಈಗ ಇಲ್ಲಿಂದ ಬರ್ಬೇಕು ನೀವು ಏನು ಅನುಕೂಲ ಆಗುತ್ತೆ ಇಲ್ಲಿ ಬರೋಕ್ಕೆ ನಮ್ಗೆ ರೋಡ್ ಅನುಕೂಲ ಅದಪ್ಪ ಸರ್ ಏನಂತ ಇಲ್ಲಿ ರೋಡ್ ಬೇಕು ಸರ್ ಹ್ಞೂ ಬೆಳಗಾವಿ ಮಾಡಿ ಎಷ್ಟು ವರ್ಷದ ಸಮಸ್ಯೆ ಇದು 20-25 ವರ್ಷದಿಂದ ಸಮಸ್ಯೆ ಇಲ್ಲ ಸರ್ ಹಾಂ ಹಾಂ ಹಾಗಾಗಿ ಈಗ ಏನು ಇಷ್ಟು ಕಿರಿಕಿರಿಲ್ಲ ಸರ್ ಈಗ ಅಂದರೆ ಇತ್ತೀಚೆಗೆ ಒಂದು 5-6 ವರ್ಷದಿಂದ ಜಾಸ್ತಿ ಯಾರು ಕಿರಿಕಿ ಯಾರು ಮಾಡ್ತಾಯಿದ್ರು ನಿಮಗೆ ಓಕೆ ಅಂದರೆ ಏನು ಕಿರಿಕ್ ಮಾಡ್ತಾರೆ ಅಂದರೆ ಉದಾಹರಣೆಗೆ ನೀವೇ ಒಂದು ಫಸಲು ಹಾಕಿರ್ತೀರ ಆ ಫಸಲು ಹಾಳಾಗುತ್ತೆ ದಯವಿಟ್ಟು ಸೈಡಲ್ಲಿ ಹೋಗಿ ಅಂತ ಅನ್ಬೋದೇನೋ ಅಲ್ವಾ? ಯಾಕೆ ಯಾರಿಗೂ ತೊಂದರೆ ಆಗೋದ ಥರ ಮಾತಾಡಬಾರ್ದು, ಯಾರಿಗೂ ತೊಂದರೆ ಕೊಡಬಾರ್ದು. ಈಗ ಅಧಿಕಾರಿಗಳು ಬಂದಿದ್ದಾರೆ ಓಣಿ ಒತ್ತುವರಿ ಮಾಡೋದಕ್ಕೆ. ಎಷ್ಟು ಜಮೀನು ಸಿಗುತ್ತೆ ನಿಮಗೆ ಓಣಿ ಒತ್ತುವರಿ ಮಾಡೋದು? ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ? ಏನೇನು ಬೆಳೀತಾ ಇದ್ರಿ ಇಲ್ಲಿ? ಭತ್ತ, ರಾಗಿ, ಕಬ್ಬು ಎಲ್ಲ ಬೆಳಿತೀನಿ ಸರ್. ಹಾಂ ಹಾಂ. ಎಲ್ಲನೂ ಬೆಳಿತೀನಿ. ಹಾಗಾಗಿ ಅನುಕೂಲ ಆಗ್ತಿದೆ. ಅಧಿಕಾರಿಗಳು ಹಿಂಗೆ ಸ್ಪಂದನೆ ಮಾಡಿದ್ದಾರೆ. ತಾಲೂಕು ಆಡಳಿತಕ್ಕೆ ಏನು ಹೇಳ್ತೀರಿ ಇದಕ್ಕೆ? ತಾಲೂಕು ಆಫೀಸರ್ ಏನು ಹೇಳ್ತೀರಿ ಈ ಮೂಲಕ? ಧನ್ಯವಾದಗಳು ಅಂತ ಹೇಳ್ತಾರೆ. ಓಕೆ ಓಕೆ. ಮಾಡಲಿಲ್ಲ ಅಂದ್ರೆ ಬೈತೀರಾ, ಮಾಡಿದ್ರೆ ಖುಷಿ ಪಡ್ತೀರಾ? ಓಕೆ. ಅಲ್ಲ, ಸಾರ್ವಜನಿಕ ಹಂಗೆ ಇರಬೇಕು. ಅಧಿಕಾರಿಗಳನ್ನ ಕೇಳೋವಂಥದ್ದು ಸಾರ್ವಜನಿಕರು ಮಾತ್ರ. ಓಕೆ ಓಕೆ. ಕೊಡಿ, ಇನ್ಯಾರು ಮಾತಾಡೋದಿದ್ರೆ. ಸರ್ ನಮಸ್ಕಾರ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇವತ್ತಿಂದು ಗೋಣಿ ಒತ್ತುವರಿದು ಒಂದು 50 ವರ್ಷದ ಇತಿಹಾಸ ಇದು. ಒಂದು ಅಡ್ಜಸ್ಟ್ಮೆಂಟ್ ಮೇಲೆ, ಪ್ರೀತಿ ವಿಶ್ವಾಸದ ಮೇಲೆ ಇವತ್ತು ವ್ಯವಹಾರ ಮಾಡ್ತಾ ಇದ್ದೀರಿ. ಇವತ್ತು ಕಾನೂನಾತ್ಮಕವಾಗಿ ಇವತ್ತು ನೀವು ಓಣಿ ಒತ್ತುವರಿಗೆ ಕೇಳಿದ್ದೀರಾ? ಕೇಳ್ಕೊಂಡಿದ್ವಿ. ಹ್ಞೂ ಹಾಗಾಗಿ ತಾಲೂಕು ಇವರುಗಳೆಲ್ಲ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾರೆ. ಅದರಲ್ಲೂ ಈ ದಲಿತರು ಸಣ್ಣ ಹಿಡುವಳಿದಾರರು ಇರೋರು. ಕೆಲವೊಂದ್ಸಲಿ ಮೇಲ್ಗಡೆ ಕೆಳಗಡೆ ಅವ್ರಿಗೆ ಒಂದು ಸ್ವಲ್ಪ ಕಷ್ಟಗಳಾಗ್ತಿತ್ತು. ಏನು ಹೋಗುವಂಥದ್ದು, ಹಾಗಾಗಿ ಈಗ ಏನು ಓಣಿ ಒತ್ತುವರಿ ತಿರುವು ಆಗ್ತಾ ಇದೆ. ಕೆಳಗಡೆ ರೈತರಿಗೆ ಸರಾಗಿ ಹೋಗಿ ತಮ್ಮ ಬೇಸಾಯ ಮಾಡ್ಕೊಳ್ಳಿಕ್ಕೆ ತಮ್ಮ ಜಮೀನುಗಳಿಗೆ ಅನುಕೂಲ ಆಗುತ್ತೆ. ಇಲ್ಲಿ ನಾನು ಕೂಡ ಸಾರ್ವಜನಿಕವಾಗಿ ಒಂದಷ್ಟು ಜನ ಕೇಳಿದೆ. ಮೊದಲು ಯಾರು ತೊಂದರೆ ಆಗುತ್ತೆ ಅಂತಂದರೆ, ಏನು ತೊಂದರೆ ಇಲ್ಲ ಸರ್, ತೊಂದರೆ ಆದ್ರೂ ಪರವಾಗಿಲ್ಲ, ನಾವು ಅಡ್ಜಸ್ಟ್ ಮಾಡ್ಕೋತೀವಿ ಅಂತಂದರು. ಅದೊಂದು ಎಷ್ಟು ವಿಚಾರ ಅಂತ ಇವತ್ತು ರೈತರಿದ್ದಾರೆ. ಹಾಗಾಗಿ ಯಾರಿಗೂ ಒಳ್ಳೇದಾಗುತ್ತೆ ಅಂದರು. ಸರ್ ಇಲ್ಲಿ ಮಾಡ್ತಿರೋದು ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತಂದರು. ಯಾಕೆ ನಾವು ಸುಮ್ಮನೆ ಒಂದು ಭಾಗಕ್ಕೆ ಬಂದು ನಾವು ಮಾತಾಡೋದಲ್ಲ. ನೋಡಿ, ಇಷ್ಟು ಏನು ಎಲ್ಲಿಂದ ಎಲ್ಲಿವರೆಗೂ ಬರುತ್ತೆ ಓಣಿ ತಿರುವು? ಇಲ್ಲಿಂದ ಕೆಳಗಡೆ ಒಂದು ದೊಡ್ಡ ಬಾವಿ ಅಂತ ಇದೆ. ಓಕೆ. ಅವಾಗ ನಮ್ಮ ಪೂರ್ವಿಕರೆಲ್ಲ ನೀರನ್ನ ವ್ಯವಸ್ಥೆಗಳಿದ್ದಾಗ ಆ ಬಾವಿಯಿಂದ ನೀರು ತಗೊಂಡು ಊರಿಗೆ ಹೋಗ್ತಿರಂತೆ. ಹಾಂ 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 ಹಾಂ. ಹಂಗಾಗಿ ಅಲ್ಲಿವರೆಗೂ ಇದೆ. ಹ್ಞೂ. ಅಲ್ಲಿವರೆಗೂ ಆದ್ರೆ ಆಲ್ಮೋಸ್ಟ್ ಅಲ್ಲಿನ ಕೆಳಗಡೆಗೇನು ಕೆರೆ ಇರುತ್ತೆ, ತುರುನೂರು ಕೆರೆ ಇರುತ್ತೆ. ಹಾಂ ಹಾಂ. ಹಂಗಾಗಿ ಅಲ್ಲಿ ತನಕ ಹೋದ್ರೆ ಈ ಭಾಗದ ರೈತರಿಗೆಲ್ಲ ಎಲ್ಲರಿಗೂ ಅನುಕೂಲ ಆಗುತ್ತೆ. ಆ ಸರ್ವೇರು ಏನು ಮಾಡ್ತಾಯಿದ್ರು ಅಲ್ಲಿವರು ಕೂಡ ಓಣಿಯವರು ಒತ್ತುವರಿ ಬರುತ್ತೆ. ಹೌದೌದು. ಹಾಂ ಹಾಂ. ಮೇಯ್ನು ಚಾನಲ್ ರೋಡ್ಗೆ ಕನೆಕ್ಟ್ ಆಗುತ್ತೆ. ಓಕೆ. ಹಾಗಾಗಿ ಗಾಡಿಗಳೆಲ್ಲ ತೊಗೊಂಡೋಗ್ಬೋದು ನೀವು. ಕಬ್ಬು ಬೆಳೆದ್ರೆ ಬರೋವಂಥದ್ದು ಸಣ್ಣ ಪುಟ್ಟ ಇಳುವರಿದ ಅನುಕೂಲ ಆಯಿತು. ಎಂಟುಡಿ ರಸ್ತೆಗಳಿದೆ. ಸಾಮಾನ್ಯವಾಗಿ ನೇಗ್ಲು ನೊಗ ಹಾಕೊಂಡು ಏರ್ಗಳು ಹೋಗ್ಲಿಕ್ಕೆ ಮತ್ತೆ ಟ್ರಾಕ್ಟರ್. ಯಾರು ಅಳತೆ ಮಾಡೋಕ್ಕೆ ಯಾರು ಬಂದಿದ್ದಾರೆ? ಓಕೆ ಓಕೆ ಓಕೆ. ಸಹಾಯಕರು ಮಹೇಶ್ ಅಂತ ಹ್ಞೂ ಅವ್ರುಗಳು ಬಂದಿದ್ದಾರೆ. ಅವ್ರನ್ನ ರೈತ ಸಂಘಟನೆ ಕೂಡ ನಿಮ್ಮ ಜೊತೆ ಸ್ಪಂದಿಸಿದೆ. ತಾವು ಕೂಡ ಒಂದು DSS ಸಂಘ ಸಂಸ್ಥೆಯಲ್ಲಿ ಇದ್ದೀರಾ. ತಾವು ರೈತರ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೀರಾ. ಕೊಡಿ, ರೈತ ಸಂಘಟನೆಯವ್ರು ಕೊಡಿ, ಮಾತಾಡ್ಸೋಣ.